ಕೆಪಿಸಿಸಿ ಪಟ್ಟ ತಿರಸ್ಕರಿಸಿದ್ಯಾಕೆ ಗೊತ್ತಾ? ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಆಫರ್ ಕೊಟ್ಟರೂ ಕೂಡ ಪಟ್ಟ ಬದಲಿಸಲಿಲ್ಲ ಸತೀಶ್. ಕೆಪಿಸಿಸಿ ಪಟ್ಟ ತಿರಸ್ಕರಿಸಿದ್ದೇಕೆ ಗೊತ್ತಾ? ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಆಫರ್ ಕೊಟ್ಟರೂ ಕೂಡ ಪಟ್ಟು ಬದಲಿಸಲಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಇದೀಗ ಜಾರಕಿಹೊಳಿ ಅವರ ಗಟ್ಟಿ ನಿರ್ಧಾರದ ಹಿಂದಿದೆ ಮಹಾ ಲೆಕ್ಕಾಚಾರ. ಬೆಳಗಾವಿ ಬಿಟ್ಟುಕೊಡಲು ಮನಸ್ಸಿಲ್ಲದೆ ಸಚಿವ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಿರುವಂತದ್ದು. ಬೆಳಗಾವಿ ಹಿಡಿತ ತಪ್ಪಿಸಿಕೊಳ್ಳದಿರಲು ಸಾಹುಕಾರ್ ನಿರ್ಧಾರವನ್ನ ಮಾಡಿದ್ದಾರೆ. ಅಧ್ಯಕ್ಷ ಪಟ್ಟಕ್ಕಿಂತ ಬೆಳಗಾವಿ ಮೇಲಿನ ಹಿಡಿತಕ್ಕೆ ಸತೀಶ್ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಕೆಪಿಸಿಸಿ ಪಟ್ಟ ತಿರಸ್ಕರಿಸಿದ್ಯಾಕೆ ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರು ಇದೀಗ ಹೈಕಮಾಂಡ್ ಆಫರ್ ಕೊಟ್ಟರೂ ಕೂಡ ಪಟ್ಟನ್ನ ಬದಲಿಸಿಲ್ಲ. ಜಾರಕಿಹೊಳಿಯವರ ಗಟ್ಟಿ ನಿರ್ಧಾರದ ಹಿಂದಿದೆ ಮಹಾ ಲೆಕ್ಕಾಚಾರ. ಬೆಳಗಾವಿಯ ಲೆಕ್ಕಾಚಾರ ಇದು. ಬೆಳಗಾವಿಯನ್ನ ಬಿಟ್ಟು ಕೊಡಲು ಮನಸ್ಸಿಲ್ಲದೆ ಸಚಿವ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ರಂತೆ. ಬೆಳಗಾವಿ ಹಿಡಿತ ತಪ್ಪಿಸಿಕೊಳ್ಳದಿರಲು ಸಾಹುಕಾರ್ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಧ್ಯಕ್ಷ ಪಟ್ಟಕ್ಕಿಂತ ಬೆಳಗಾವಿ ಮೇಲಿನ ಹಿಡಿತಕ್ಕೆ ಸತೀಶ್ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಪಟ್ಟ ತಿರಸ್ಕರಿಸಿದ್ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆ ಇರುವಂತದ್ದು. ಅದಕ್ಕೆ ಹೈಕಮಾಂಡ್ ಕೂಡ ಆಫರ್ ಕೊಟ್ರು, ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಅಂತ. ಆದ್ರೆ ಅವರು ಬೇಡ ಅಂತ ಬಿಟ್ಟಿರುವಂತದ್ದು. ಬೆಳಗಾವಿ ಬಿಡದ ಸಾಹುಕಾರ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಬೆಳಗಾವಿ ಉಸ್ತುವಾರಿ ಕೈ ತಪ್ಪಿದ್ರೆ ಎದುರಾಳಿಗಳಿಗೆ ಬಣಕ್ಕೆ ಬಲ ಆಗುತ್ತೆ. ಬೆಳಗಾವಿ ಹಿಡಿತವನ್ನ ಬಿಟ್ಟುಕೊಡಲು ಸತೀಶ್ ಅವರು ತಯಾರಿಲ್ಲ. ಆ ಕಾರಣಕ್ಕೊಂದು ಇರಬಹುದು, ಅನಿವಾರ್ಯವಾಗಿ ಮಂತ್ರಿಯಾಗಲು ಒಪ್ಪಿಕೊಂಡಿದ್ದಾರೆ ಸಾಹುಕಾರ್ ಅವರು. ಸತೀಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಕೊಟ್ಟ ಹೈಕಮಾಂಡ್. ಸತೀಶ್ ಜಾರಕಿಹೊಳಿ ಕೈ ತಪ್ಪಿದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸತೀಶ್ ಜಾರಕಿಹೊಳಿ ಮುಂದೆ ಇದ್ದಿದ್ದು ಎರಡೇ ಆಯ್ಕೆ. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಗೋಬೇಕು, ಇಲ್ಲ ಮಂತ್ರಿಗಿರಿ ಆಗ್ಬೇಕು, ಸಚಿವ ಸ್ಥಾನ ಅಂತ ಕೇಳಿದ್ದು ಮಂತ್ರಿಗಿರಿ. ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಇಲ್ಲ. ಮಂತ್ರಿಯಾಗದಿದ್ರೆ ಬೆಳಗಾವಿ ಉಸ್ತುವಾರಿ ಆಗೋದಿಲ್ಲ. ಬೆಳಗಾವಿ ಉಸ್ತುವಾರಿ ಸಿಗದಿದ್ರೆ ಜಿಲ್ಲೆಯ ಹಿಡಿತ ಕೈ ತಪ್ಪುತ್ತೆ ಅನ್ನುವಂತಹ ಭಾವನೆ ಅವರಲ್ಲಿದೆ. ಬೆಳಗಾವಿ ಉಸ್ತುವಾರಿ ಕೈ ತಪ್ಪಿದ್ರೆ ಎದುರಾಳಿ ಬಣಕ್ಕೆ ಬಲ ಆಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಹಿಡಿತ ಬಿಟ್ಟುಕೊಡಲು ಸತೀಶ್ ಅವರು ಸುತಾರಾಮ್ ತಯಾರಿಲ್ಲ. ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಮಂತ್ರಿಯಾಗೋದಕ್ಕೆ ಒಪ್ಕೊಂಡಿದ್ದಾರೆ. ಒಂದು ವೇಳೆ ಕೆಪಿಸಿಸಿ ಕಚೇರಿ ನಿರ್ವಹಿಸಲು ಪ್ರತಿ ತಿಂಗಳು 2 ರಿಂದ 3 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚು ನಿಭಾಯಿಸುವುದಕ್ಕೆ ನನಗೇನು ಸಮಸ್ಯೆ ಆಗಲ್ಲ ಅಂತ ಹೈಕಮಾಂಡ್ ಮುಂದೆ ಅವರು ಹೇಳಿರುವಂತದ್ದು. ಬೆಳಗಾವಿ ಮೇಲಿನ ಹಿಡಿತ ತಪ್ಪಬಾರದು ಎಂಬ ಕಾರಣಕ್ಕೆ ಬಿಟ್ಟಿದ್ದಾರೆ, ಕೈ ಬಿಟ್ಟಿರುವಂತದ್ದು. ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನೇನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆದ್ರೆ, ಒಂದು ವೇಳೆ ಬೆಳಗಾವಿ ಉಸ್ತುವಾರಿ ಸಚಿವ ಆಗದೆ ಹೋದ್ರೆ ಏನೇನಾಗುತ್ತೆ ಅನ್ನುವಂತಹ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ ಮುಂದೆ. ಏನೆಲ್ಲ ಇದೆ ಅಂದ್ರೆ, ಈಗ ಆಲ್ರೆಡಿ ಅವರು ಸಾಹುಕಾರ ಗುರುತಿಸ್ಕೊಂಡಿದ್ದಾರೆ. ಬೆಳಗಾವಿಯ ಹಿಡಿತ ಜೋರಾಗಿ ಇರುವಂತದ್ದು. 14 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ಆಡಳಿತ ಹಾಗೆ ಆಡಳಿತ ವೈಖರಿ ತುಂಬಾನೇ ದೊಡ್ಡದಾಗಿ ಹೆಸರು ಮಾಡಿರುವಂತದ್ದು. ಒಂದು ವೇಳೆ ಕೈ ತಪ್ಪು ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಇರುವಂತದ್ದು. ಎದುರಾಳಿ ಬಣ ಈಗ ಆಲ್ರೆಡಿ ಕಾಯ್ತಾ ಇದೆ, ಅವರಿಗೆ ಬಿಟ್ಕೊಟ್ಟಂತ ಆಗುತ್ತೆ ಅನ್ನುವಂತ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ.